ಎಲ್ರಿಗೂ ನಮಸ್ಕಾರ. ಮಂಡ್ಯದೊಳಗೆ ಸುಮಲತಾ ಅಂಬರೀಶ್ ಅವರು ಅದಾರಲ್ಲ, ಈ ಹಿಂದೆ ಆಗಿರೋ ವಿದ್ಯಮಾನ ಹೇಳಬೇಕಪ್ಪ ಅಂತಂದ್ರೆ MP ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಿದರು, ಅವರು ಸ್ವಾಭಿಮಾನದ ಹೋಟ್ ಕೇಳಿದರು, ಗೆದ್ದರು, ಪಾರ್ಲಿಮೆಂಟಿಗೆ ಹೋಗಿ ಬಂದರು. ಇದು ಇತಿಹಾಸ. ಈಗ ಪ್ರೆಸೆಂಟ್ ಹೆಂಗೆ ನಡೀತು, ಜಸ್ಟ್ ಇತ್ತಿತ್ಲಾಗಿ ಇನ್ನೇನು 4ನೇ ತಾರೀಕಿಗೆ ಏನು ಕೌಂಟಿಂಗ್ ಆಗುತ್ತಲ್ಲ, ಅದಕ್ಕಿಂತ ಜಸ್ಟ್ ಬಿಫೋರ್ ಹೇಳಬೇಕಪ್ಪ ಅಂತಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ JDS ಪಾಲಾತು. BJP JDS ಅಲಯನ್ಸ್ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರು, ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ಕಣಕ್ಕಿಳಿದ್ರು. ಇಬ್ಬರ ನಡುವೆ ನೇರ ಹಣಾಹಣಿ ನಡೀತು. ಪೋಲಿಂಗ್ ಆಗೈತಿ, ಇನ್ನೇನು 4ನೇ ತಾರೀಕಿಗೆ ರಿಸಲ್ಟ್ ಬರ್ತೈತಿ. ಅದೇನಾಗುತ್ತೋ ಗೊತ್ತಿಲ್ಲ, ದೇವ್ರಿಟ್ಟಂಗೆ ಆಗ್ತಿರ್ತೈತಿ. ಇವೇನು ಡೆವಲಪ್ಮೆಂಟ್ಸ್ ಆದಲ್ಲ, ಈ ಡೆವಲಪ್ಮೆಂಟ್ ಒಳಗೆ ಸುಮಲತಾ ಅವ್ರಿಗೆ ಟಿಕೆಟು ಮಿಸ್ ಆಗ್ಬಿಡ್ತೈತಿ. ಸ್ವಾಭಾವಿಕವಾಗಿ ಅವರಿಗೆ ಮನಸ್ತಾಪ ಆಗುತ್ತಾ. ಅಲ್ಲಿಂದ ಅವರು ಕೇಂದ್ರಕ್ಕೆ ಹೋಗ್ತಾರ, ವರಿಷ್ಠರಿಗೆ ಭೇಟಿ ಹಾಕ್ತಾರ. ನಾನು ಗೆಲ್ಲೋ ಕ್ಯಾಂಡಿಡೇಟು, ಹೋದ ಸರಿ ಗೆದ್ದನಲ್ಲ, ಈ ಸರಿ ನಾನು ಗೆಲ್ತೀನಿ, ನನ್ನ ರಾಜಕೀಯ ಭವಿಷ್ಯ ಏನಾಗ್ಬೋದು ಅಂತ ಎಲ್ಲ ಅವರಲ್ಲೆಲ್ಲ ವಿಚಾರ ಮಾಡಿ ಮಾತಾಡಿ ಬಂದಿರಬಹುದು. ಆದರೂ ಅವ್ರಿಗೆ ಟಿಕೆಟು ಕನ್ಫರ್ಮ್ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ ಅಲಯನ್ಸ್ ಒಂದು ಏನು ಕಂಡೀಷನ್ಸ್ ಇರ್ತಾವಲ್ಲ, ಅದಕ್ಕೆ ಒಪ್ಕೊಳ್ಬೇಕಾಗುತ್ತೆ. BJPಯಿಂದ ಅವ್ರಿಗೆ ಟಿಕೆಟು ಸಿಗಲಿಲ್ಲ. ಇದು ಇತಿಹಾಸ. ಆದ್ರೆ ಅದ್ರ ನಂತರ ಈಗ ಸುಮಲತಾ ಅವರ ರಾಜಕೀಯ ಭವಿಷ್ಯ ಏನಾಗಬೇಕು? ಅವರೇನೋ MP ಇದ್ರು, ಈಗ ಮಾಜಿ ಆದರು, ಮತ್ತು 5 ವರ್ಷ ಸುಮ್ಮನೆ ಕೊಡಬೇಕಲ್ಲ. ಏನಾಗ್ಬೋದು ಅವ್ರ ಭವಿಷ್ಯ? 5 ವರ್ಷ ಅನ್ನೋದ್ರೊಳಗೆ ಇಲ್ಲೇ ಕುಮಾರಸ್ವಾಮಿ ಅವರು ವಿನ್ ಆದ್ರಪ್ಪ ಅಂತಂದ್ರೆ JDS BJP ಅಲಯನ್ಸ್ದಿಂದ ಅವ್ರು ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಮತದಾರರು ಮುಂದಿನ ದಿನಮಾನದೊಳಗೆ ಕುಮಾರಸ್ವಾಮಿ ಅವ್ರ ಜೊತೆ ನಿಲ್ಬೋದು. ಅಥವಾ ಕಾಂಗ್ರೆಸ್ದಿಂದ ಸ್ಟಾರ್ ಚಂದ್ರು ಅವರು ವಿನ್ ಆದ್ರಪ್ಪ ಅಂತಂದ್ರೆ ಅವ್ರೇನಾದ್ರು ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಿದ್ರು, ಅವಾಗ ಮತದಾರರು ಮುಂದಿನ ದಿನಮಾನದೊಳಗೆ ಅವ್ರ ಜೊತೆ ನಿಲ್ಬೋದು. ಈ ಎಲ್ಲ ಕನ್ಫ್ಯೂಷನ್ ಒಳಗೆ ಸುಮಲತಾ ಅವರನ್ನ ಮತದಾರರು ಮುಂದಿನ ಸಾರಿ ಒಪ್ಕೋಬಹುದಾ? 5 ವರ್ಷ ಸೈಡ್ ಲೈನ್ ಆಗಿರ್ತಾರೆ ಸುಮಲತಾ ಅವರು. ಅದು ಆದ ಮೇಲೆ ಸಡನ್ ಆಗಿ ಮತ್ತೆ ಮೈದಾನಕ್ಕೆ ಬಂದರೆ ಗ್ರೌಂಡ್ ವರ್ಕ್ ಇಲ್ದೇನೆ ಮತದಾರರು ಒಪ್ಕೊಳ್ಳೋ ಸಾಧ್ಯತೆ ಬಹಳ ಕಡಿಮೆ ಇರ್ತೈತಿ. ಅದಕ್ಕೆ ನಾಣ್ಯನ ಚಲಾವಣೆ ಒಳಗಿರಬೇಕಾಗತ್ತೆ. ಈ ಒಂದು ಬೇಸ್ ಒಳಗೆ ಸುಮಲತಾ ಅವ್ರು ಏನು ಮಾಡಿದ್ರು, ಬಹುಶಃ ಕೇಂದ್ರ ವರಿಷ್ಠರ ಜೊತೆಗೆ ಒಂದು 4 ಕಂಡೀಷನ್ ಮಾತಾಡಿದರು. ಕಂಡೀಷನಲ್ಲಿ ಮಾತಾಡಿಕೊಂಡು ಅವರು, ನಾನು ಪ್ರಚಾರಕ್ಕೆ ಹೋಗಲ್ಲ, BJP JDS ಅಲಯನ್ಸದ ಅಭ್ಯರ್ಥಿ ಅದಾರಲ್ಲ ಕುಮಾರಸ್ವಾಮಿ ಅವ್ರ ಪರವಾಗಿ ನಾನು ಪ್ರಚಾರಕ್ಕೆ ಹೋಗಲ್ಲ ಅನ್ನೋ ಕಂಡೀಷನ್ ಮಾಡ್ಯಾರ. ನಾನು ನಿಮ್ಮ ಹೆಸರು ಹೇಳ್ತೀನಿ, ವರಿಷ್ಠರು ಏನು ಹೇಳ್ತಾರೆ, ಯಾವ ಥರ ಟೈಮ್ ಟೇಬಲ್ ಕೊಡ್ತಾರೆ ಆ ಪ್ರಕಾರ ನಾನು ಕ್ಯಾನ್ವಾಸಿಗೆ ಹೋಗ್ತೀನಿ, ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತೀನಿ ಅನ್ನೋ ಒಂದು ಮಾತಿನ ಮೇಲೆ ಅವರು ಸ್ಟಿಕಾನ್ ಆಗಿಬಿಟ್ರು. ಈ ಮಾತನ್ನು ಬಹುಶಃ ವರಿಷ್ಠರ ಜೊತೆಗೆ ಅವರು ಮಾತಾಡ್ಕೊಂಡು ಬಂದಿರೋ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿನ ಅವರು ಕುಮಾರಸ್ವಾಮಿ ಪರವಾಗಿ ಕ್ಯಾನ್ವಾಸಿಗೆ ಬರಲಿಲ್ಲ. ಅದಕ್ಕಿಂತ ಸ್ವಲ್ಪ ಮುಂಚೆ ಕುಮಾರಸ್ವಾಮಿ ಅವರು ಸೌಹಾರ್ದ ಭೇಟಿ ಕೊಟ್ಟರು. ಸೌಹಾರ್ದ ಭೇಟಿ ಕೊಟ್ಟಾಗ ಅದು ಒಂದು ಭೇಟಿ ಸೌಹಾರ್ದ ಆಗಿರ್ಬೋದು, ಆದ್ರೆ ಕುಮಾರಸ್ವಾಮಿ ಅವರು ಕ್ಯಾನ್ವಾಸಿಗೆ ಬರ್ರಿ ಅಂತ ಕರೆದಿಲ್ಲ. ಇನ್ ಕೇಸ್ ಅವರು ಸುಮಲತಾ ಅವ್ರನ್ನ ನೀವು ಕ್ಯಾನ್ವಾಸಿಗೆ ಬರ್ರಿ ಅಂತ ಅನ್ನೋಂಗಿತ್ತಂದ್ರೆ ಅದನ್ನು ಮೀಡಿಯಾ ಮುಂದೆ ಅವ್ರು ಹೇಳ್ತಿದ್ರು. ಆದ್ರೆ ಮೀಡಿಯಾ ಮುಂದೆ ಏನು ಹೇಳಿದ್ರು ಕುಮಾರಸ್ವಾಮಿ ಅವರು ಅಂದ್ರೆ, ಇನ್ನೊಂದು 2-3 ದಿವಸ ಬಿಟ್ಟು ಬರ್ತೀನಂತ ಅಂದಾರ ಅನ್ನೋ ಮಾತು ಹೇಳಿ ಅವರು ಕ್ವೈಟ್ ಆಗ್ಬಿಟ್ರು. ಅದಾದಮೇಲೆ ಪೋಲಿಂಗ್ ಆಗಕ್ಕೆ ಇನ್ನೊಂದು 2 ದಿವಸ ಐತೆ ಅನ್ನೋದ್ಲಿಗೆ ಸುಮಲತಾ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಕುಮಾರಸ್ವಾಮಿ ಅವರು ನನಗೆ ಕ್ಯಾನ್ವಾಸಿಗೆ ಕರೆದಿಲ್ಲ ಅಂತ ಹೇಳಿ. ಇಲ್ಲೇ ಕುಮಾರಸ್ವಾಮಿ ಅವರು ಹಿಂದೆ ಮಾಡಿರೋ ತಪ್ಪನ್ನು ಈ ಸರಿ ಮಾಡಲಿಲ್ಲ. ಎಲ್ಲಾನು ಮನಸ್ಸೊಳಗೆ ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಮುಂದೆ ಬಂದರು. ಆಯಿತು, ಅವ್ರು ಯಾವಾಗ ಬರ್ತಾರೋ ನೋಡೋಣ ಅಂತ ಮಾತಾಡಿದ್ರು. ಸೊ ಇಷ್ಟೆಲ್ಲ ಬೆಳವಣಿಗೆ ಒಳಗೆ ಸುಮಲತಾ ಅವರಿಗೆ ಮತ್ತೆ ಕಾಡೋ ಪ್ರಶ್ನೆ ಏನಪ್ಪ ಅಂತಂದ್ರೆ, ನನ್ನ ರಾಜಕೀಯ ಭವಿಷ್ಯ ಏನು ಅನ್ನೋದು. ಅದು ಅವರ ರಾಜಕೀಯ ಭವಿಷ್ಯ ಇರ್ಬೋದು, ಅಥವಾ ಅವರ ಮಗನ ರಾಜಕೀಯ ಭವಿಷ್ಯ ಆದರೂ ಇರ್ಬೋದು. ಒಟ್ಟಾರೆಯಾಗಿ ಉಜ್ವಲ ಮಾಡಿಕೊಳ್ಳಬೇಕಾಗುತ್ತೆ. ಆಗಲೇ ಹೇಳಿದ್ನಲ್ಲ, ನಾಣ್ಯ ಚಲಾವಣೆ ಇರಬೇಕಾಗತ್ತಂತ ಹೇಳಿ. ಆ ಒಂದು ಕೆಲವೊಂದು ವಿಚಾರದೊಳಗೆ ಕೇಂದ್ರವು BJP ವರಿಷ್ಠರ ಜೊತೆಗೆ ಅವ್ರು ಮಾತಾಡಬೇಕಾದ್ರೆ ಅಲ್ಲಿ ಏನು ಕಂಡೀಷನ್ ಮಾಡ್ಕೊಂಬಂದಾರ ಅಂತ ಗೊತ್ತಿಲ್ಲ. ಬಹುಶಃ ಭವಿಷ್ಯ ಒಳಗೆ ಅವರಿಗೆ ಕೇಂದ್ರದಿಂದ ರಾಜ್ಯಕ್ಕೆ ಬರ್ರಿ ಅಂತ ಅನ್ಬೋದು. ಒಂದು ಅಂದಾಜಿನ ಪ್ರಕಾರ ಈಸಿಯಾಗಿ ಥಾಟಿಗೆ ಸಿಗೋದೇನಪ್ಪ ಅಂತಂದ್ರೆ ಅವ್ರಿಗೆ MLC ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಪಾಲಿಟಿಕ್ಸ್ ಒಳಗೆ ಸ್ವಲ್ಪ ಎಥಿಕ್ಸ್ ಅವ್ರ ಹತ್ರ ಐತಿ. ಕಂಪೇರ್ ಟು ಬೇರೆ ರಾಜಕಾರಣಿಗಳಿಗೆ ಸುಮಲತಾ ಅವ್ರ ಹತ್ರ ಸ್ವಲ್ಪ ಜಾಸ್ತಿನ ಎಥಿಕ್ಸ್ ಐತಿ. ಅವರ ಮಾತು ಶುದ್ಧ ಇರ್ತಾವೆ. ಆಮೇಲೆ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ ಕ್ಲಾರಿಟಿ ಆನ್ಸರ್ ಮಾಡ್ತಾರೆ. ಆಮೇಲೆ ಅವರು ಹೆದರಂಗಿಲ್ಲ.
ಕ್ವಶನಿಗೆ ಆನ್ಸರ್ ಮಾಡೋಕೆ ಅವ್ರು ಹೆದರಂಗಿಲ್ಲ. ಅಂದ್ರೆ ಮೀಡಿಯಾ ಬಿಟ್ಟು ಹೆದರಿ ಓಡಿ ಹೋಗಂಗಿಲ್ಲ. ಯಾವ ಕ್ವಶನಿಗೆ ಎಷ್ಟು ಆನ್ಸರ್ ಮಾಡಬೇಕು ಅಷ್ಟು ಮಾಡ್ಕೊಂಡು ಹೋಗ್ಬಿಡ್ತಾರೆ. ರಿಪೀಟ್ ಆನ್ಸರ್ ಮಾಡೋಂಗಿಲ್ಲ. ಅವ್ರ ಭವಿಷ್ಯನೂ ಅವ್ರು ನೋಡ್ಕೋಬೇಕಾಗತ್ತಲ್ಲ. ಅವ್ರ ಮೈಂಡ್ ಒಳಗೆ ಇರ್ಬೋದಲ್ಲ, ನನ್ನ ಭವಿಷ್ಯ ಅಥವಾ ನನ್ನ ಮಗನ ಭವಿಷ್ಯ ಅನ್ನೋದು ನ್ಯಾಚುರಲ್. ಅವರೊಬ್ರು ಪೊಲಿಟಿಕಲ್ ಲೀಡರ್ ಅಂದಮೇಲೆ ಮತ್ತು ಅವ್ರಿಗೆ ಆ ಭವಿಷ್ಯದ ಒಂದು ಚಿಂತೆ ಕುಂದುಕೊರತೆ ಇದ್ದೇ ಇರ್ತೈತಿ. ಈ ಬೇಸ್ ಮೇಲೆ ನೋಡ್ಬೇಕಾತಪ್ಪ ಅಂತಂದ್ರೆ ಬಹುಶಃ ಅವ್ರಿಗೆ ಕೇಂದ್ರದೊಳಗೆ ರಾಜ್ಯಸಭಾ ಸದಸ್ಯರು ಮಾಡ್ಬೋದು, ಅಥವಾ ರಾಜ್ಯದೊಳಗೆ ಒಂದು ಪರಿಷತ್ ಸದಸ್ಯರನ್ನಾಗಿನೂ ಮಾಡೋ ಸಾಧ್ಯತೆ ಐತಿ. ಇಷ್ಟಲ್ದನ ನಾಳೆ ಮಂಡ್ಯಕ್ಕೆ ಅವರು ಹೊಳ್ಳಿ ಬರಬೇಕಾಗತ್ತೆ. ಲೈಕ್ 2029 ಆಗ್ಬೋದು ಲೋಕಸಭೆಗೆ. ಅವಾಗ ಬರ್ಬೇಕಾತಂದ್ರೆ ನಾಣ್ಯನ ಚಲಾವಣೆ ಇರ್ಬೇಕಂತ ಹೇಳಿದ್ನಲ್ಲಾಗಲೇ, ಆ ನಾಣ್ಯನ ಚಲಾವಣೆ ಇಡೋ ಸಲುವಾಗಿ ಅವರು ಕೆಲವೊಂದಿಷ್ಟು ಸ್ಟ್ರಾಟರ್ಜಿ ಮಾಡ್ಯಾರ. ಆ ಸ್ಟ್ರಾಟರ್ಜಿ ಪ್ರಕಾರ ಅವರು ಮೂವ್ ಆಗಕತ್ತಾರ. ಮುಂದಿನ ಸುಮಲತಾ ಅವರ ನಡೆ ಏನನ್ನೋದು ಮತ್ತು ರಾಜ್ಯ ಅಥವಾ ಕೇಂದ್ರ BJP ವರಿಷ್ಠರ ನಡೆ ಏನು ಅನ್ನೋದನ್ನು ಮತ್ತೆ ನೋಡೋಣ ಅಂತ ಹೇಳ್ತಾ ಈ ಒಂದು ಸುದ್ದಿನ ಇಲ್ಲಿಗೆ ಮುಗಿಸ್ತೀನಿ. ಈ ಸುದ್ದಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ಥರ ಶೇರ್ ಮಾಡೋ ಮುಖಾಂತರ ನಮಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ